ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸತ್ವಶ್ರೀ ಟಾಕ್ಸ್. ನಿಮಗೆಲ್ಲರಿಗೂ ಗೊತ್ತು ತುಮಕೂರಲ್ಲಿ ಝೂಡಿಯೋ ಓಪನ್ ಆಗಿದೆ ಅಂತ. ನಿಮಗಿರೋ ಥರನೇ ನನಗೂ ತುಂಬಾ ಕ್ಯೂರಿಯಾಸಿಟಿ ಇತ್ತು. ಎಷ್ಟೋ ದಿನದಿಂದ ಹೋಗಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವತ್ತು ನಮ್ಮ ಆಂಟಿ ಜೊತೆ ಹೋಗ್ತಾ ಇದ್ದೀನಿ. ಬಿಕಾಸ್ ಸ್ವಲ್ಪ ಪರ್ಚೇಸಿಂಗ್ ಇತ್ತು. ಅಲ್ಲಿಂದ ಹಾಗೆ ಶೋ ಆಫ್ಗೂ ಕೂಡ ಹೋಗಿದ್ದೀನಿ. ಅಲ್ಲಿ ಯಾವ ಥರ ಕ್ವಾಲಿಟಿ ಇದೆ ಆ್ಯಂಡ್ ಝೂಡಿಯೋ ಮತ್ತು ಶೋ ಆಫಲ್ಲಿ ಯಾವ ಥರ ಕ್ವಾಲಿಟಿ ಇದೆ, ಪ್ರೈಸ್ ವರ್ತಿನ ಅನ್ನೋದನ್ನೆಲ್ಲ ಇನ್ಫಾರ್ಮೇಷನ್ನ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಈ ವಿಡಿಯೋ ನಿಜವಾಗ್ಲೂ ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ನನ್ನ ಹೆಸರು ಮಾನಸ. ಡೈಲಿ ವ್ಲಾಗ್ಸ್ನ ಶಾರ್ಟ್ ಫಾರ್ಮೇಷನಲ್ಲಿ ಆಗ್ತಾ ಹೋಗ್ತೀನಿ ಆ್ಯಂಡ್ ವ್ಲಾಗ್ಸ್ನ ನಾನು ಇನ್ಫಾರ್ಮೇಟಿವ್ ಫಾರ್ಮಲ್ಲಿ ನಿಮಗೆ ರಿಪ್ರೆಸೆಂಟ್ ಮಾಡ್ತಾ ಹೋಗ್ತೀನಿ. ಪ್ಲೀಸ್ ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಅಟ್ಲೀಸ್ಟ್ ಒಂದು 20 ಲೈಕ್ಸ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಪ್ಲೀಸ್ 20 ಲೈಕ್ಸ್ನ ಫುಲ್ಫಿಲ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ತುಂಬ ದಿನ ಆಗಿದ್ದು ಚೆನ್ನಾಗಿ ರೆಡಿ ಆಗಿಬಿಟ್ಟು ಹೊರಗಡೆ ಈ ಥರ ಶಾಪಿಂಗ್ ಅದೆಲ್ಲ ಸುತ್ತಾಡಿ. ಬಿಕಾಸ್ ನನಗೆ ಟೈಮು ಸಿಗ್ತಿರಲಿಲ್ಲ ಆ್ಯಂಡ್ ಹಾಲಿಡೇ ಸ್ಟಾರ್ಟ್ ಆದಮೇಲೆ ಯೂಟ್ಯೂಬು ಅದು ಇದು ಅಂತ ವರ್ಕಲ್ಲಿ ತುಂಬಾ ಬ್ಯುಸಿ ಆಗಿದ್ದೆ. ಅದಕ್ಕೆ ಇಲ್ಲೊಂಥರ ಬ್ರೈಟ್ ಸ್ವೆಟ್ ಶರ್ಟ್ನ ಚೂಸ್ ಮಾಡಿದ್ದೀನಿ. ಸೊ ಏನಿಲ್ಲ, ಸಿಂಪಲ್ಲಾಗಿ ರೆಡಿ ಆಗ್ತಾ ಇದ್ದೀನಿ. ಕೆಲವೊಂದು ಪ್ರಾಡಕ್ಟ್ಸ್ನ ನಾನು ಆರ್ಡರ್ ಮಾಡಿದ್ದೆ, ಅದನ್ನು ಫಸ್ಟ್ ಟ್ರಯಲ್ ಮಾಡ್ತಾ ಇದ್ದೀನಿ. ಸೊ ಟ್ರಯಲ್ ಮಾಡಿಬಿಟ್ಟು ನಿಮಗೆ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಏನೇನು ತೊಗೊಂಡಿದ್ದೆ, ಯಾವ ವೆಬ್ಸೈಟಿಂದ ತೊಗೊಂಡಿದ್ದೆ ಅದನ್ನೆಲ್ಲನೂ ತೋರಿಸ್ತೀನಿ. ಆ್ಯಂಡ್ ಈ ಐಬ್ರೋ ಪೆನ್ಸಿಲ್ ಅಥವಾ ಐಬ್ರೋ ಫಿಲ್ಲರ್ ಏನಿದೆ, ನಾನು ಆಲ್ಮೋಸ್ಟ್ ಒಂದು 2 to 3 ವೀಡಿಯೋಸಲ್ಲಿ ತೋರಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನನಗಂತೂ ಚೆನ್ನಾಗಿದೆ, ಬಟ್ ಫುಲ್ ರಿವ್ಯೂವು ಕರೆಕ್ಟಾಗಿ ಪ್ರಾಪರಾಗಿ ಯೂಸ್ ಮಾಡಿದ್ದಾದಮೇಲೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಡ್ರೆಸ್ ಹಾಕ್ಕೊಂಡ್ರು ಅದು ಸ್ಯಾರಿ ಆಗಿರ್ಬೋದು, ಕುರ್ತಾ ಆಗಿರ್ಬೋದು, ಜೀನ್ಸ್ ಆಗಿರ್ಬೋದು, ಬಿಂದಿ ಕಂಪಲ್ಸರಿ ಇರಬೇಕು. ಬಿಕಾಸ್ ಬಿಂದಿ ಇಟ್ಟರೆ ಒಂಥರ ಹೆಣ್ಮಕ್ಳು ಲಕ್ಷಣವಾಗಿ ಕಾಣಿಸ್ತಾರೆ ಅನ್ನೋದು ನನ್ನ ಒಪಿನಿಯನ್. ಕೆಲವೊಂದು ಸ್ಯಾರೀಸ್ನ ತೊಗೊಂಡಿದ್ದೆ, ಅಂದರೆ 1 2 to 3 ಸ್ಯಾರೀಸ್ನ ತೊಗೊಂಡಿದ್ದೆ. ಅದರಲ್ಲಿ ಒಂದು ಸ್ಯಾರಿನ ಬ್ಲೌಸ್ ಸ್ಟಿಚಿಂಗ್ ಮಾಡಿಸೋದಕ್ಕೆ ಪ್ಯಾಕ್ ಮಾಡ್ತಾಯಿದ್ದೀನಿ. ಬಿಕಾಸ್ ಶಾಪಿಂಗ್ ಮುಗಿದ್ಮೇಲೆ ಡೈರೆಕ್ಟಾಗಿ ನಾನು ಟ್ಯೂಷನ್ಗೆ ಹೋಗೋ ಪ್ಲ್ಯಾನ್ ಇತ್ತು. ಅಲ್ಲಿ ಒಬ್ಬರು ಗೊತ್ತಿರೋರು ಇದ್ದಾರೆ, ಅಲ್ಲಿ ಬ್ಲೌಸ್ ಸ್ಟಿಚಿಂಗ್ ಕೊಡೋಣ ಅಂತ. ನನ್ನ ಸ್ಯಾರಿ ಫಸ್ಟ್ ಟೈಮ್ ಆ ಶಾಪಲ್ಲಿ ಪರ್ಚೇಸ್ ಮಾಡಿದ್ದು. ಇಫ್ ಸಪೋಸ್ ಕ್ವಾಲಿಟಿ ಅದೆಲ್ಲ ನನಗಿಷ್ಟ ಆಯಿತು ಅಂತಂದರೆ ಎಲ್ಲಿ ತೊಗೊಂಡಿದ್ದೆ ಏನು ಅದೆಲ್ಲ ಇನ್ಫಾರ್ಮೇಷನ್ನ ನಾನು ನಿಮಗೆ ಕೊಡ್ತೀನಿ. ಇದು ನಂದು ಅಳತೆ ಬ್ಲೌಸ್ ಅಂತ ಹೇಳ್ಬೋದು. ಇದು ಊರಲ್ಲೇ ಸ್ಟಿಚ್ ಮಾಡಿಸಿದ್ದೆ. ಸೊ ಇವಾಗ ಊರಿಗೆ ಹೋಗಿ ಸ್ಟಿಚ್ ಮಾಡಿಸ್ಕೊಳ್ಳೋ ಅಷ್ಟು ಟೈಮ್ ಇಲ್ಲ, ಒಂದು ಫಂಕ್ಷನ್ ಇದೆ. ಸೊ ಫಂಕ್ಷನಿಗೆ ಅರ್ಜೆಂಟಾಗಿ ನನಗೆ ಬ್ಲೌಸ್ ಕೂಡ ಬೇಕಾಗಿತ್ತು. ಅದಕ್ಕೆ ಇಲ್ಲಿ ನನಗೆ ಗೊತ್ತಿರೋ ಒಬ್ಬ ಒಳ್ಳೆ ಟೈಲರ್ ಅಂಕಲ್ ಇದ್ದರು. ಸೊ ಅವರಿಗೇನೆ ನಾನು ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ನನಗೇನೇನು ನೀಡಿದೆ, ಇಫ್ ಸಪೋಸ್ ಮೈಕ್ ಏನಾದರೂ ನೀಡಿದರೆ ಶಾಪಿಂಗಲ್ಲಿ, ಸೊ ಅದನ್ನು ಬೇಕಾಗುತ್ತೆ ಅಂತ ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ಝೂಡಿಯೋಗೆ ಹೋದ್ಮೇಲೆ ಸ್ಟಾರ್ಟಿಂಗ್ ಎಂಟ್ರಿ ಆಗಿದ ತಕ್ಷಣ ತುಂಬಾ ಕಲರ್ಫುಲ್ಲಾಗಿ ಕಾಣಿಸುತ್ತೆ. ಆ್ಯಂಡ್ ಆ ಫ್ಲೋರಲ್ ಡಿಸೈನ್ಸ್ ಆಗಿರ್ಬೋದು, ಆ್ಯಂಡ್ ಆ ಡಿಸೈನ್ಸ್ ನಾನಂತೂ ಎಲ್ಲೂ ನೋಡಿರಲಿಲ್ಲ. ಬಿಕಾಸ್ ನಾನು ಹೋಗೋ ಶಾಪಿಂಗ್ಸಲ್ಲೆಲ್ಲ ಪ್ಲೇನ್ ಇರುತ್ತೆ, ಇಲ್ಲ ಅಂತಂದರೆ ಫ್ಲೋರಲ್ ಅಲ್ಲಲ್ಲಿ ಮಾತ್ರ ಇರುತ್ತೆ. ಬಟ್ ಝೂಡಿಯೋದಲ್ಲಿ ನೀವು ಎಲ್ಲಿಂದ ಯಾವ ಕಡೆ ನೋಡಿದ್ರೂ ಒಂಥರ ಫ್ಲೋರಲ್ ಡಿಸೈನಿಂಗು, ಅನಿಮಲ್ ಡಿಸೈನಿಂಗು ಆ್ಯಂಡ್ ಬ್ರೈಟ್ ಕಲರ್ಸು ಈ ಥರದನ್ನೇ ನೀವು ನೋಡ್ತೀರಾ. ಕ್ವಾಲಿಟಿ ನನಗೆ ಗೊತ್ತಿಲ್ಲ, ಬಿಕಾಸ್ ನಾನು ಯೂಸ್ ಮಾಡಿಲ್ಲ, ಅದ್ರ ಬಗ್ಗೆ ನಾನು ಕಮೆಂಟ್ ಕೂಡ ಮಾಡೋದಿಲ್ಲ. ಇಫ್ ಸಪೋಸ್ ನಾನು ಯೂಸ್ ಮಾಡಿದಾದ್ಮೇಲೆ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನನಗೆ ತುಮಕೂರು ಝೂಡಿಯೋದಲ್ಲಿ ಏನು ಅನ್ನಿಸ್ತು ಅಂತ ಅಂದರೆ, ಬೀಚ್ ವೇರ್ ಆ್ಯಂಡ್ ಟ್ರಿಪ್ ವೇರ್ ಏನಿದೆ ಅದು ತುಂಬಾ ಚೆನ್ನಾಗಿದೆ. ಇಫ್ ಸಪೋಸ್ ನೀವು ಯಾರಾದರೂ ವೆಕೇಷನಿಗೆ ಏನಾದರೂ ಪ್ಲ್ಯಾನ್ ಮಾಡ್ತಾಯಿದ್ರೆ ತುಮಕೂರಲ್ಲಿ ಇರೋರು ಒಂದು ಸತಿ ಝೂಡಿಯೋಗೆ ಹೋಗಿ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಆ್ಯಂಡ್ ನೀವು ಬೀಚ್ ವೇರು ಲೈಕ್ ಗೌನ್ ಥರ ಹಾಕ್ಕೊಳ್ತೀರಲ್ಲ, ಆ ಥರದ್ದು ಡಿಸೈನ್ಸು, ಪ್ಯಾಟ್ರನ್ಸು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟು ಪ್ಯಾಟ್ರನ್ ಇದೆ, ಎಷ್ಟು ಡಿಸೈನ್ಸ್ ಇದೆ ಅಂತಂದರೆ ತುಂಬಾ ಚೆನ್ನಾಗಿದೆ. ಅದೇ ಹೇಳಿದೆ ಅಲ್ವಾ, ಕ್ವಾಲಿಟಿ ಬಗ್ಗೆ ನನ್ನನ್ನು ಕೇಳಬೇಡಿ. ಬಿಕಾಸ್ ನಾನು ಯೂಸ್ ಮಾಡಿಲ್ಲ, ಹಾಕ್ಕೊಂಡಿಲ್ಲ, ಅನ್ಎಕ್ಸ್ಪೆಕ್ಟೆಡಾಗಿ ಹೋಗಿದ್ದು. ಮೈಂಡಲ್ಲೂ ಕೂಡ ಏನೂ ಇರಲಿಲ್ಲ ನನಗೆ ತೊಗೋಬೇಕು ಅಂತ. ಜಸ್ಟ್ ನೋಡ್ಕೊಂಡು ಬರೋಣ ಅಂತ ಅಷ್ಟೇ ಹೋಗಿದ್ದು. ಇಫ್ ಸಪೋಸ್ ನನಗೆ ಇಷ್ಟ ಆದರೆ ನೆಕ್ಸ್ಟ್ ನನಗೆ ಬೇಕಾದಾಗ ಹೋಗಿ ಪರ್ಚೇಸ್ ಮಾಡೋಣ ಅಂತ.
ಆ್ಯಂಡ್ ಲಾಂಗ್ ಗೌನ್ಸ್ ಆಗಿರ್ಬೋದು, ಲಾಂಗ್ ಡ್ರೆಸ್ಸಸ್ ಆಗಿರ್ಬೋದು, ಶಾರ್ಟ್ ಮಿಡ್ ಡ್ರೆಸ್ಸಸ್ ಆಗಿರ್ಬೋದು. ಆ್ಯಂಡ್ಸ್ ನಾನು ಇವಾಗ ಏನು ತೋರಿಸ್ತಾ ಇದ್ದೀನಿ ಆ ಪ್ಯಾಂಟ್ಗೆ ಒಳ್ಳೆ ಟೀ ಶರ್ಟ್ಸ್ನ ಅಥವಾ ಶರ್ಟ್ನ ಮ್ಯಾಚ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ಈ ಡ್ರೆಸ್ಸಸ್ನ ನಾನು ಏನು ತೋರಿಸ್ದೆ ಅದು ಆಲ್ಮೋಸ್ಟ್ 699 799 ಇದೆ. ಈ ಪ್ಯಾಂಟು ಕೂಡ 599 ಇದೆ. ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಜೀನ್ಸಸ್ ಕೂಡ ಇದೆ. ಆ್ಯಂಡ್ ಕ್ವಾಲಿಟಿ ಚೆನ್ನಾಗಿದೆ. ಜೀನ್ಸ್ ಮಾತ್ರ ನನಗೆ ಕ್ವಾಲಿಟಿ ಇಷ್ಟ ಆಯಿತು. ಸೊ ನಮ್ಮ ಆಂಟಿಗೆ ಇಲ್ಲಿ ಒಂದು ಜೀನ್ಸ್ ಬೇಕಿತ್ತು, ಅದನ್ನು ಹುಡುಕ್ತಾ ಇದ್ದೀವಿ. ಸೊ ಸಿಗಲಿಲ್ಲ ಕೊನೆಗೂ. ನೈಟ್ ವೇರ್ ಟೀ ಶರ್ಟ್ಸ್ ಏನಿದೆ ಅದು 299 ಕ್ವಾಲಿಟಿ ಚೆನ್ನಾಗಿದೆ. ಅಂದರೆ ನೀರಿಗೆ ಹಾಕಿದ್ಮೇಲೆ ಶಿಂಕ್ ಆಗುತ್ತೆ ಅಂತ ಕೆಲವೊಂದು ಯೂಟ್ಯೂಬರ್ಸ್ ಹೇಳಿದ್ದನ್ನು ನಾನು ನೋಡಿದ್ದೀನಿ, ಬಟ್ ನನಗೆ ಗೊತ್ತಿಲ್ಲ. ಒಂದ್ಸತಿ ನೀವು ಬೇಕಾದ್ರೆ ಟ್ರೈ ಮಾಡ್ಬೋದು. ಬಾಯ್ ಫ್ರೆಂಡ್ ಜೀನ್ಸ್, ಸ್ಕಿನ್ನಿ ಜೀನ್ಸ್ ಆ್ಯಂಡ್ ಸ್ಟ್ರೈಟ್ ಕಟ್ ಜೀನ್ಸ್, ಈ ಥರದ್ದು ಡಿಫ್ರೆಂಟ್ ಟೈಪ್ಸ್ ಆಫ್ ಜೀನ್ಸಸ್ ಅಲ್ಲಿ ಪ್ರೆಸೆಂಟ್ ಇತ್ತು. ಆ್ಯಂಡ್ ಸ್ಕ್ವಾಟ್ ಶರ್ಟ್ಸ್ ಆಗಿರ್ಬೋದು, ಲೈಕ್ ಡಿಫ್ರೆಂಟ್ ಟೈಪ್ಸ್ ಆಫ್ ಶರ್ಟ್ಸ್ ಆಗಿರ್ಬೋದು, ಇದೆಲ್ಲ ಚೆನ್ನಾಗಿತ್ತು. ನಮ್ಮ ಆಂಟಿಗೆ ಒಂದು ಎಲಾಸ್ಟಿಕ್ ಪ್ಯಾಂಟ್ ಬರುತ್ತೆ ಅಲ್ವಾ, ಅದನ್ನು ನೋಡ್ತಾ ಇದ್ವಿ. ಬಿಕಾಸ್ ಎಲಾಸ್ಟಿಕ್ ಪ್ಯಾಂಟ್ ಆದರೆ ಅದು ಎಕ್ಸ್ಪ್ಯಾಂಡ್ ಆಗುತ್ತೆ, ಕಂಫರ್ಟಾಗಿರುತ್ತೆ ಅಂತ. ಬಟ್ ಆ ಥರ ಟೈಪ್ ಆಫ್ ಜೀನ್ಸ್ ನಮಗೆ ಇಲ್ಲಿ ಸಿಕ್ಕಿಲ್ಲ. ಸೊ ಬಟ್ ಸಿಕ್ತು ಒಂದು ಶಾಪಲ್ಲಿ, ಬಟ್ ಇಲ್ಲಿ ಸಿಕ್ಕಿಲ್ಲ. ಯಾವ ಶಾಪಲ್ಲಿ ಅಂತ ನಾನು ಹೇಳ್ತೀನಿ, ವಿಡಿಯೋ ನೋಡಿ. ಸೊ ಇಲ್ಲಿ ಶೂಸ್ ನೋಡಿದ್ರೆ ಪ್ರತಿಯೊಂದು ಶೂಸು ಆಲ್ಮೋಸ್ಟ್ 699 599 ಆ ಥರ ಇದೆ. ಕ್ವಾಲಿಟಿ ಚೆನ್ನಾಗಿದೆ. ಆ್ಯಂಡ್ ಸ್ಲಿಪ್ಪರ್ಸ್ ಕೂಡ ಅಷ್ಟೇ. ನಾನು ಬೆಂಗಳೂರಲ್ಲಿ ಒಂದು ಝೂಡಿಯೋದಲ್ಲಿ ನಾನು ಸ್ಲಿಪ್ಪರ್ಸ್ನ ಪರ್ಚೇಸ್ ಮಾಡಿದ್ದೆ, ಚೆನ್ನಾಗಿದೆ. ಆ್ಯಂಡ್ ವಾಟರ್ ರೆಸಿಸ್ಟೆನ್ಸ್ ಅಂತ ನಾನೇನು ಹೇಳಲ್ಲ, ಬಟ್ ವಾಟರ್ಗೆ ಹಾಕಿದ್ದೀವಿ ಅಂತಂದರೆ ಅದ್ರಲ್ಲಿ ಗಮ್ ಏನು ಅಂಟಿಸಿಡ್ತಾರೆ ಅದು ಹೋಗುತ್ತೆ. ಕರೆಕ್ಟಾಗಿ ಪ್ರಾಪರಾಗಿ ಯೂಸ್ ಮಾಡಿಕೊಂಡ್ರೆ ಮಾತ್ರ ತುಂಬ ಬಾಳಿಕೆ ಬರುತ್ತೆ. ಅಲ್ಲಿ ನನಗಿಲ್ಲಿ ಗ್ರೀನ್ ಕಲರ್ ಸ್ಲಿಪ್ಪರ್ ಏನು ತೋರಿಸ್ತಾ ಇದ್ದೀನಿ ಅದು ನನಗಿಷ್ಟ ಆಯಿತು, ಬಟ್ ನನ್ನ ಸೈಜ್ ಇರಲಿಲ್ಲ. ಓಕೆ, ನೆಕ್ಸ್ಟ್ ಯಾವಾಗಾದ್ರೂ ಬಂದಾಗ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಜಸ್ಟ್ ಇಗ್ನೋರ್ ಮಾಡಿದೆ. ಕಾಲೇಜ್ ಗೋಯಿಂಗ್ ಗರ್ಲ್ಸ್ಗೆ ಒಂದು ಕ್ರೇಜಿನೆಸ್ ಇರುತ್ತೆ, ಮ್ಯಾಚಿಂಗ್ ಸ್ಲಿಪ್ಪರ್ಸ್ ಹಾಕೋಬೇಕು ಅಂತ, ಬಟ್ ಅಫೋರ್ಡಬಲ್ ಪ್ರೈಸಲ್ಲಿ ಇರಬೇಕು ಅಂತ. ನೀವು ಕ್ಲೀನಾಗಿ ಮೇಂಟೈನ್ ಮಾಡ್ತೀರಾ ಸ್ಲಿಪ್ಪರ್ಸ್ನ, ನೀರಿಗೆ ಹಾಕೋದಿಲ್ಲ ಅಂತ ಅಂದರೆ ಝೂಡಿಯೋದಕ್ಕೆ ವಿಸಿಟ್ ಮಾಡಿ. ಡಿಫ್ರೆಂಟ್ ಕೈಂಡ್ಸ್ ಆಫ್ ಸ್ಲಿಪ್ಪರ್ಸ್ನ ನೀವು ನೋಡ್ಬೋದು. ಎಲ್ಲ ಕೂಡ 399 499. ಇದು ಹೀಲ್ಸ್ನ ನಾನು ಏನು ತೋರಿಸ್ತಾ ಇದ್ದೀನಿ ಅದು 699 ಇದೆ. ಆ್ಯಂಡ್ ಕಂಫರ್ಟಬಲ್ ಆಗಿದೆ ವೇರ್ ಮಾಡೋದಕ್ಕೂ. ಬಿಕಾಸ್ ನನ್ನ ಸ್ಲಿಪ್ಪರ್ಸ್ನ ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ, ನಾನು ಸ್ಲಿಪ್ಪರ್ಸ್ನ ಯೂಸ್ ಮಾಡಿದ್ದೀನಿ, ಚೆನ್ನಾಗಿದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಇಲ್ಲಿ ಪರ್ಫ್ಯೂಮ್ಸ್ನೂ ಕೂಡ ಟ್ರೈ ಮಾಡ್ತಾ ಇದ್ವಿ. ಸೊ ಪರ್ಫ್ಯೂಮ್ಸ್ ನನಗೆ ಅಷ್ಟು ಫ್ರೇಗ್ರೆನ್ಸ್ ಇದೆ ಅಂತ ಏನು ಅನ್ನಿಸ್ಲಿಲ್ಲ. ಆಲ್ಮೋಸ್ಟ್ ಎಲ್ಲನೂ ಸ್ಯಾಂಪಲ್ ಇಟ್ಟಿರ್ತಾರಲ್ವ ಟೆಸ್ಟ್ಗೆ ಅಂತ ಎಲ್ಲನೂ ಖಾಲಿ ಮಾಡಾಕಿದ್ರು, ನನಗೆ ಚೆಕ್ ಮಾಡೋಕ್ಕೆ ಆಗಲಿಲ್ಲ. ಆ್ಯಂಡ್ ಇಲ್ಲಿ ನೈಲ್ ಪಾಲಿಷಸ್ ಆಗಿರ್ಬೋದು, ಆ್ಯಂಡ್ ರಿಮೂವಿಂಗ್ ಕಾಟನ್ ಪ್ಯಾಡ್ಸ್ ಆಗಿರ್ಬೋದು, ಎಲ್ಲನೂ ಚೆನ್ನಾಗಿದೆ. ಆ್ಯಂಡ್ ನೈಲ್ ಪಾಲಿಷಸ್ಸು 69 79 ಆ ಥರ ಇದೆ. ಆ್ಯಂಡ್ ಲಿಪ್ ಬಾಮು ಅಷ್ಟೇ, ಲಿಪ್ ಬಾಮ್ಸ್ ಕೂಡ ಆಲ್ಮೋಸ್ಟ್ 79 89 ರುಪೀಸ್ ಆ ಥರ ಇದೆ. ಪ್ಲೇಯಿಂಗ್ ಸ್ಪಾಂಜ್ ಏನಿದೆ ಅದು ತುಂಬ ಸ್ಮೂತಾಗಿದೆ. ಅದು ನಾನು ಇದನ್ನು ಆ್ಯಕ್ಚುಲಿ ನಮ್ಮ ಆಂಟಿ ತೊಗೊಂಡಿದ್ದಾರೆ. ನಾನು ಅದು ನಮ್ಮ ಮನೆಗೆ ಬಂದಾಗ್ಲೂ ಒಂದ್ಸತಿ ಟ್ರೈ ಮಾಡಿ ನೋಡಿದ್ದೀನಿ, ತುಂಬ ಚೆನ್ನಾಗಿದೆ. 79 ಅನಿಸುತ್ತೆ ಪ್ರೈಸು, ಚೆನ್ನಾಗಿದೆ. ಇಫ್ ಸಪೋಸ್ ನಿಮಗೆ ಬೇಕು ಅಂದರೆ ತಗೊಳ್ಳಿ. ಆ್ಯಂಡ್ ಕಾಟನ್ ಪ್ಯಾಡ್ಸ್ ಆಗಿರ್ಬೋದು, ಕುರ್ತೀಸ್ನ ನೋಡೋಣ ಅಂದ್ಕೊಂಡೆ. ಬಿಕಾಸ್ ನನಗೆ ಕಾಲೇಜಿಗೆ ಕುರ್ತೀಸ್ ಬೇಕು, ನನಗೆ ಮಾಡ್ರನ್ ಡ್ರೆಸ್ಸಸ್ಸು ಅಥವಾ ಅದು ಏನೂ ಬೇಕಾಗಿರಲಿಲ್ಲ, ಕುರ್ತೀಸ್ ಬೇಕಾಗಿತ್ತು. ಆಲ್ಮೋಸ್ಟ್ ಕುರ್ತೀಸು 499 599 ಸಿಗ್ತಿತ್ತು. ಬಟ್ ಅವತ್ತು ಏನೂ ಪ್ಲ್ಯಾನ್ ಇರಲಿಲ್ಲ, ಜಸ್ಟ್ ನೋಡ್ಕೊಂಬರೋಣ ಅಂತ ಹೋಗಿದ್ದಿದ್ದು. ಸೊ ನೋಡೋಣ, ಇಫ್ ಟೈಮ್ ಪರ್ಮಿಟ್ಸ್ ನಾನು ಹೋಗಿ ಪರ್ಚೇಸ್ ಮಾಡಿ ಅದನ್ನು ಟ್ರಯಲ್ ಮಾಡಿ ಒಂದ್ಸತಿ ವಾಶ್ ಮಾಡಿ ನಾನು ನಿಮಗೆ ರಿವ್ಯೂ ಕೂಡ ಕೊಡ್ತೀನಿ. ಅಂತೂ ಹೋಗಿ ತೊಗೊಳೋದಕ್ಕೆ ಆಗಲ್ಲ. ಇನ್ ಫ್ಯೂಚರಲ್ಲಿ ನಾನು ಹೋದರೆ ನಾನು ಪರ್ಚೇಸ್ ಮಾಡಿ ಕೊಡ್ತೀನಿ. ಸೊ ಈ ಕುರ್ತಾ ಏನು ತೋರಿಸ್ತಾ ಇದ್ದೀನಿ ಇದು 299. ಅಷ್ಟು ಅಂದರೆ ಮನೆ ಹತ್ರ ಹಾಕ್ಕೊಳ್ಳೋದಕ್ಕೆಲ್ಲ ತುಂಬ ಚೆನ್ನಾಗಿದೆ. ಅದು ಕಾಲೇಜ್ ವೇರ್ಗೆ ಅಷ್ಟು ವರ್ತಿಲ್ಲ ಅಂತ ಅನ್ನಿಸ್ತು ನನಗೆ. ಪ್ಲಸ್ 499 ಏನಿದೆ ಇದು 399ಗೆ ಕಂಪೇರ್ ಮಾಡಿದ್ರೆ ತುಂಬ ಕ್ವಾಲಿಟಿ ಇದೆ, ಅದಕ್ಕೆ ಕಂಪೇರ್ ಮಾಡಿದ್ರೆ ಕ್ವಾಲಿಟಿ ಇದೆ. ಬಟ್ ಇದನ್ನು ಕೂಡ ಅಷ್ಟೇ, ನೀರಿಗೆ ಹಾಕಿದ್ರೆ ಹೆಂಗಿರುತ್ತೆ ಅಂತ ಚೆಕ್ ಮಾಡಬೇಕು.
ನಾನು ಮೇಯ್ನಾಗಿ ಹೋಗಿದ್ದು ಝೂಡಿಯೋಗೆ ಚೆಕ್ ಮಾಡೋಣ ಅಂತ ಅಂದರೆ ನೈಟ್ ವೇರ್ ಸೆಟ್ನ ಚೆಕ್ ಮಾಡೋದಕ್ಕೆ. ಬಿಕಾಸ್ ನಾನು ಒಂದು ಯೂಟ್ಯೂಬರ್ ವೀಡಿಯೋಸ್ ನೋಡಿದ್ದೆ, ಅವರು ಆಲ್ಮೋಸ್ಟ್ ಎಲ್ಲ ನೈಟ್ ವೇರ್ಸು ಕೂಡ ಝೂಡಿಯೋದಿಂದ ಪರ್ಚೇಸ್ ಮಾಡ್ತೀನಿ ಅಂತ ಒಂದು ರಿವ್ಯೂ ಕೊಟ್ಟಿದ್ರು. ಸೊ ಹೇಗಿರುತ್ತೆ ಅಂತ ಕ್ಯೂರಿಯಾಸಿಟಿ ಇತ್ತು. ಆ್ಯಂಡ್ ನನಗೂ ಕೂಡ ಕೆಲವೊಂದು ನೈಟ್ ವೇರ್ಸ್ ಬೇಕಿತ್ತು. ಬಿಕಾಸ್ ನಾನು ನೈಟ್ ವೇರ್ಸ್ ಪರ್ಚೇಸ್ ಮಾಡಿ ತುಂಬ ವರ್ಷಗಳೇ ಆಗೋಯಿತು ಅಂತ ಹೇಳ್ಬೋದು. ಅಲ್ಲಿರೋ ನೈಟ್ ವೇರ್ಸು ಅಷ್ಟು ಕಲೆಕ್ಷನ್ ಇರಲಿಲ್ಲ. ಒಂದು ಮ್ಯಾಕ್ಸಿಮಮ್ 4 to 5 ಪೇರ್ಸ್ ಆಫ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ನೈಟ್ ವೇರ್ಸ್ ಇತ್ತು ಅಷ್ಟೇ. ಬಟ್ ನನಗೆ ಯಾಕೋ ಇಷ್ಟ ಆಗಲಿಲ್ಲ. ಒಳ್ಳೆ ಗೊಂಬೆ ಫ್ರೂಟ್ಸು ಅದೆಲ್ಲ ಇತ್ತು, ಒಳ್ಳೆ ಚಿಕ್ಕ ಮಕ್ಳು ಹಾಕ್ಕೊಂಡಂಗೆ ಅನ್ನಿಸ್ತು. ಸೊ ನನಗೇನು ಇಷ್ಟ ಆಗಲಿಲ್ಲ. ಸೊ ಅದಕ್ಕೆ ನಾನೇನು ಇಲ್ಲಿ ಪರ್ಚೇಸ್ ಮಾಡಲಿಲ್ಲ. ವುಮೆನ್ಸ್ಗೆ ರಿಲ್ಯಾಕ್ಸ್ ನೈಟ್ ಟ್ರೌಸರ್ಸ್ ಏನಿದೆ ತುಂಬಾ ಚೆನ್ನಾಗಿದೆ. ಇದು ಒಳ್ಳೆ ಟೀ ಶರ್ಟ್ಸ್ ಜೊತೆ ಅಥವಾ ಡಿಫ್ರೆಂಟ್ ಕೈಂಡ್ಸ್ ಆಫ್ ಕ್ರಾಪ್ ಟಾಪ್ಸ್ ಜೊತೆ ಎಲ್ಲ ಪೇರ್ ಮಾಡಿಕೊಂಡ್ರೆ ಸಕ್ಕದಾಗಿರುತ್ತೆ. ಮಿಶ್ ಕಲರ್ದು ಏನು ತೋರಿಸ್ತಾ ಇದ್ದೀನಿ ಅದ್ರ ಮೇಲೆ ಒಂದು ಟೀ ಶರ್ಟ್ ನೋಡಿದೆ ನಾನು, ಆ್ಯಕ್ಚುಲಿ ಸಕ್ಕದಾಗಿತ್ತು. ಬಟ್ ಇವಾಗ ನನಗೆ ಯಾವುದೇ ವೆಕೇಷನ್ ಹೋಗೋ ಪ್ಲ್ಯಾನ್ ಇರಲಿಲ್ಲ. ಸುಮ್ಮನೆ ತೊಗೊಂಡು ಯಾಕೆ, ಬೇಕಾದ್ರೆ ನೆಕ್ಸ್ಟ್ ಕಲೆಕ್ಷನ್ ಇನ್ನೂ ಜಾಸ್ತಿ ಬರುತ್ತೆ ಆವಾಗ ನೋಡೋಣ ಅಂತಂದ್ಬಿಟ್ಟು ಸುಮ್ಮನೆ ಅದೇ. ನನಗೂ ಇಷ್ಟ ಆಗಿತ್ತು. ನನ್ನ ಜೊತೆಗೆ ಒಬ್ಬ ಫ್ರೆಂಡ್ ಬಂದಿದ್ದರು, ಅವ್ರಿಗೂ ಅಷ್ಟು ತುಂಬ ಇಷ್ಟ ಆಯಿತು. ಬಟ್ ಇಬ್ಬರು ಕೂಡ ಪರ್ಚೇಸ್ ಮಾಡಲಿಲ್ಲ. ಸೊ ನೆಕ್ಸ್ಟ್ ನೋಡೋಣ ಅಂತ. ಶರ್ಟ್ಸು, ಕ್ರಾಪ್ ಟಾಪ್ಸು, ಡಿಫ್ರೆಂಟ್ ಕೈಂಡ್ಸ್ ಆಫ್ ಜೀನ್ಸ್ ಮೇಲೆ ಪೇರಪ್ ಮಾಡೋ ಟಾಪ್ಸ್ ಆಗಿರ್ಬೋದು, ಎಲ್ಲನೂ ಚೆನ್ನಾಗಿದೆ. ಅಷ್ಟು ಕಲೆಕ್ಷನ್ ಅಂತ ಅನ್ನಿಸ್ಲಿಲ್ಲ, ಬಟ್ ಇರೋ ಕಲೆಕ್ಷನ್ನೇ ಚೆನ್ನಾಗಿದೆ. ಬೀಚ್ ವೇರು, ಕ್ರಾಪ್ ಟಾಪ್ಸು ಆ್ಯಂಡ್ ಬಾಯ್ ಫ್ರೆಂಡ್ ಜೀನ್ಸು, ಗರ್ಲ್ ಫ್ರೆಂಡ್ ಜೀನ್ಸು, ಟ್ರೌಸರ್ಸು ಎಲ್ಲನೂ ಚೆನ್ನಾಗಿದೆ ಆ್ಯಕ್ಚುಲಿ. ಇಲ್ಲಿ ನಮ್ಮ ಆಂಟಿ ಜೊತೆ ಜಸ್ಟ್ ಸುಮ್ಮನೆ ತಮಾಷೆ ಮಾಡ್ತಾ ಇದ್ವಿ ಅಷ್ಟೇ. ಇದನ್ನು ಕೂಡ ಚೆನ್ನಾಗಿದೆ ನೋಡಿ. ಐ ಥಿಂಕ್ ಇದು 499 or 599 ಇರ್ಬೋದು. ಕ್ವಾಲಿಟಿ ಚೆನ್ನಾಗಿದೆ. ಈ ವೈಟ್ ಕಲರ್ದು ಏನಿದೆ ಅದು 599. ಕ್ವಾಲಿಟಿ ಮಾತ್ರ ಸಕ್ಕದಾಗಿದೆ. ನೀವು ಯಾರಾದರೂ ಹೋಗಿ ತೊಗೊಳೋದು ಪ್ಲ್ಯಾನ್ ಇದ್ದರೆ ತೊಗೊಳ್ಳಿ, ಚೆನ್ನಾಗಿದೆ. 499 ಸ್ಲಿಪ್ಪರ್ಸ್ ಅಂತ ಏನು ತೋರಿಸ್ತಾ ಇದ್ದೀನಿ ಅದಂತೂ ನನಗೆ ತುಂಬಾ ಇಷ್ಟ ಆಯಿತು. ಬಟ್ ಅನ್ಫಾರ್ಚುನೇಟ್ಲಿ ನಾನು ಏನೂ ಪರ್ಚೇಸ್ ಮಾಡಿಲ್ಲ ಗಾಯ್ಸ್. ಸೊ ಇಷ್ಟೆಲ್ಲ ಪರ್ಚೇಸ್ ಮಾಡಿದ್ದಾದಮೇಲೆ ಹೊಟ್ಟೆ ಹಸಿವಾಗಲ್ವಾ. ಸೊ ಅದಕ್ಕೆ ಶೋ ಆಫಿಗೆ ಹೋಗೋದಕ್ಕಿಂತ ಮುಂಚೆ ಇಲ್ಲೊಂದು ಸಮೋಸನ ತಿನ್ಕೊಂಡು ಹೋಗೋಣ ಅಂತ ಬಂದೆ. ಸೊ ಇದ್ರ ರಿವ್ಯೂ ನಾನು ಆಲ್ರೆಡಿ ಶಾರ್ಟ್ ವಿಡಿಯೋದಲ್ಲಿ ಮಾಡಿ ಹಾಕಿದ್ದೀನಿ. ಇನ್ನೂ ಯಾರಾದರೂ ನೋಡಿಲ್ಲ ಅಂತಂದರೆ ಕೆಳಗಡೆ ಪಿನ್ ಮಾಡ್ತೀನಿ, ಚೆಕ್ ಮಾಡಿ. ಅಲ್ಲಿ ಸಮೋಸ ಅದು ಇದು ಎಲ್ಲ ತಿನ್ಕೊಂಡಿದ್ದು ಆದಮೇಲೆ ನಾವು ಪಕ್ಕದಲ್ಲೇ ಇರೋ ಶೋ ಆಫಿಗೆ ಬಂದ್ವಿ. ಶೋ ಆಫ್ ಅಂದಿದ ತಕ್ಷಣ ಎಲ್ಲರೂ ಏನು ಅಂದ್ಕೊಳ್ತಾರೆ, ತುಂಬಾ ಪ್ರೈಸಿ ಇರ್ಬೋದು ಅಂತ ಅಂದ್ಕೊಳ್ತಾರೆ. ಬಿಕಾಸ್ ಆ ಶಾಪ್ನ ನೋಡಿದ್ರೇ ಹಂಗೆ ಅನಿಸುತ್ತೆ. ಬಟ್ ನಿಜವಾಗ್ಲೂ ಹೇಳ್ತೀನಿ, ಆ ಕ್ಲಾತಿಗೆ ಆ ಪ್ರೈಸು ಟೋಟಲಿ ವರ್ತಿದೆ. ಸೊ ನಾನು ಆಲ್ಮೋಸ್ಟ್ ಒಂದು 3 to 4 ಟೀ ಶರ್ಟ್ಸ್, ಸ್ವೆಟ್ ಶರ್ಟ್ಸ್, ಒಂದು 4-5 ಟಾಪ್ಸ್ ಅಂದರೆ ತೊಗೊಂಡಿದ್ದೀನಿ. ಸಕ್ಕದಾಗಿದೆ ಕ್ವಾಲಿಟಿ. ಈಗಲೂ ಕೂಡ ನಾನು ಯೂಸ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಅದನ್ನು ತೊಗೊಂಡು 4 years ಏನೋ ಆಯಿತು. ಬಟ್ ಸ್ಟಿಲ್ ಐ ಆಮ್ ಯೂಸಿಂಗ್. ನಮ್ಮ ಆಂಟಿಗೆ ಒಂದು XXL, XXL ಎಲ್ಲ ಬೇಕಾಗುತ್ತೆ. ಅವ್ರಿಗೆ ತುಮಕೂರಲ್ಲಿ ಎಲ್ಲೂ ಸಿಗಲ್ಲ, ಬಟ್ ಶೋ ಆಫಲ್ಲಿ ಸಿಗುತ್ತೆ. ಸೊ ಸ್ವಲ್ಪ ಮಾಡ್ರನ್ ಆಗಿ ಕ್ಲಾತ್ಸ್ ಬೇಕು ಅಂತ ಅಂದ್ಕೊಳ್ಳೋರು ಶೋ ಆಫಿಗೆ ಹೋಗಿ. ಶೋ ಆಫಲ್ಲಿ ಟಾಪ್ಸ್ ಅಷ್ಟೇ ಅಲ್ಲ, ಇವಾಗ ಡ್ಯಾನ್ಸ್ ವೇರ್ಸ್ಗೆ ಒಂದೇ ಥರ ಡ್ರೆಸ್ಸಸ್ ಕೂಡ ಬೇಕಾಗುತ್ತೆ, ಅದೂ ಸಿಗುತ್ತೆ. ಆ್ಯಂಡ್ ತುಂಬ ಗ್ರ್ಯಾಂಡ್ ಫೆಸ್ಟಿವಲ್ ವೇರ್ಸು ಕೂಡ ಸಿಗುತ್ತೆ. ಡಿಫ್ರೆಂಟ್ ಕೈಂಡ್ಸ್ ಆಫ್ ಜೀನ್ಸ್ ಡಿಫ್ರೆಂಟ್ ಸ್ಟೈಲ್ಸಲ್ಲಿ ಸಿಗುತ್ತೆ. ಆ್ಯಂಡ್ ಕುರ್ತಾ ಟಾಪ್ಸ್ ಆಗಿರ್ಬೋದು. ಕುರ್ತಾ ಟಾಪ್ಸ್ ಅಂತೂ ಡಿಫ್ರೆಂಟ್ ಸೈಜಸಲ್ಲಿ ಇರುತ್ತೆ. ಬಟ್ ಎಸ್ ಸೈಜ್ ನನಗೆ ಡೌಟ್ ಇದೆ ನಿಮಗೆ ಸಿಗೋದು. ಎಮ್ ಸೈಜಿಂದ ಅವ್ರ ಹತ್ರ ಅವೈಲಬಲ್ ಇದೆ, ವರ್ತಿದೆ ಎಲ್ಲನೂ. 800, 400, 300. ಇನ್ನೂ ಅವರು 50% ಆಫರ್ ಅಂತ ಬಿಡ್ತಾರೆ. ಆವಾಗ ನೀವೇನಾದರೂ ಹೋಗಿದ್ದೀರಾ ಅಂತಂದರೆ ಇನ್ನೂ ಕೂಡ ಕಡಿಮೆ ಆಗುತ್ತೆ. ಆ್ಯಂಡ್ ಇಲ್ಲಿ ಕೋಆರ್ಡಿನೇಷನ್ ಸೆಟ್ ಅಂದರೆ ಪ್ಯಾಂಟು, ಟಾಪು ಆ್ಯಂಡ್ ದುಪ್ಪಟ ಅದು ಕೂಡ ಅಷ್ಟೇ 1500, 1200, 300. ಆ್ಯಂಡ್ ಆನ್ ದ ಕ್ಲಾತ್ ಡಿಪೆಂಡ್ಸ್ ಆನ್ ದ ಡಿಸೈನ್. ಪ್ರೈಸಸ್ಸು ಕೂಡ ವೇರಿಯೇಷನ್ ಆಗ್ತಾ ಹೋಗುತ್ತೆ.
ಯಾರಾದರೂ ಫೆಸ್ಟಿವಲ್ ವೇರಿಗೆ ಅಥವಾ ಮದುವೆ ರಿಸೆಪ್ಷನ್ಸ್ಗೆ ಡ್ರೆಸ್ಗಳನ್ನ ಹುಡುಕ್ತಾ ಇದ್ದೀರಾ ಅಂತಂದರೆ ಒಮ್ಮೆ ಇಲ್ಲಿ ವಿಸಿಟ್ ಮಾಡಿ ಆಮೇಲೆ ಬೇರೆ ಕಡೆ ಹೋಗಿ. ಇದೇನು ಪ್ರಮೋಷನ್ ಅಲ್ಲ, ನನಗೆ ಶೋ ಆಫಲ್ಲಿ ಆ ಪ್ರೈಸ್ಗೆ ವರ್ತ್ ಅನಿಸುತ್ತೆ. ನಾನು ಇಲ್ಲೇನು ಡ್ರೆಸ್ ತೋರಿಸ್ತಾ ಇದ್ದೀನಿ ಅದು ನನಗೆ ಬಹಳ ಇಷ್ಟ ಆಯಿತು. ಬಟ್ ನಾನು ತೊಗೊಂಡಿಲ್ಲ, ಯಾಕಂದರೆ ನಮ್ಮ ಮನೇಲಿ ಅಷ್ಟು ಗ್ರ್ಯಾಂಡ್ ಫಂಕ್ಷನ್ ಯಾವುದೂ ಇಲ್ಲ. ಸುಮ್ಮನೆ ತೊಗೊಂಡು ಏನು ಮಾಡಲಿ, ಕಬೋರ್ಡಲ್ಲಿ ಮೊಟ್ಟೆ ಇಡಬೇಕಷ್ಟೇ ನಾನು. ಮೇಲೆ ಡ್ರೆಸ್ ಮೇಲೆ ಸ್ಟೈಲ್ ಮಾಡಿಕೊಳ್ಳೋ ವೀಸ್ಟ್ ಬೆಲ್ಟ್ಸ್ ಏನಿದೆ ಅದು ಕೂಡ 300, 400, 500 ಒಳಗಡೆನೆ ತುಂಬ ಡಿಸೈನ್ಸ್ ಇದೆ, ತುಂಬ ಕಲೆಕ್ಷನ್ ಇದೆ. ತುಮಕೂರಲ್ಲಿ ನಾನು ವೀಸ್ಟ್ ಬೆಲ್ಟ್ ಕಲೆಕ್ಷನ್ಸ್ನ ನಾನು ಎಲ್ಲೂ ನೋಡಿರಲಿಲ್ಲ. ಒಂದ್ಸತಿ ನೀವು ಚೆಕ್ ಮಾಡಿ, ಶೋ ಆಫ್ಗೂ ಕೂಡ ಹೋಗಿ ಬನ್ನಿ ಆ್ಯಂಡ್ ಝೂಡಿಯೋಗೂ ಕೂಡ ಹೋಗಿ ಬನ್ನಿ. ಯು ವಿಲ್ ಲವ್ ಇಟ್. ಆ್ಯಂಡ್ ಝೂಡಿಯೋಗೆ ಕಂಪೇರ್ ಮಾಡಿದ್ರೆ ಶೋ ಆಫಲ್ಲಿ ಪ್ರೈಸ್ ವರ್ತಿ ಕ್ಲಾತ್ಸ್ ಆ್ಯಂಡ್ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ ಅಂತ ನನಗನ್ನಿಸ್ತು. ಮಧ್ಯಾಹ್ನದಿಂದ ಸುತ್ತಿ ಸಾಕಾಯಿತು. ಅದಕ್ಕೆ ವಿಳಾಸಿ ಹೋಟೆಲ್ಗೆ ಬಂದ್ವಿ. ಶೋ ಆಫಿಂದ ಮುಂದೆ ಅಥವಾ ಗೋರ್ಮೆಂಟ್ ಬಸ್ ಸ್ಟ್ಯಾಂಡ್ ಏನಿದೆ, ತುಮಕೂರು ಗೋರ್ಮೆಂಟ್ ಬಸ್ ಸ್ಟ್ಯಾಂಡು, ಅದ್ರ ಹಿಂದೆ ರೋಡಲ್ಲೇ ಇರುತ್ತೆ. ಇಲ್ಲಾಂತಲೇ ನೀವು ಗೂಗಲ್ ಮ್ಯಾಪ್ ಹಾಕ್ಕೊಂಡ್ರೂ ಗೊತ್ತಾಗುತ್ತೆ. ತುಮಕೂರಲ್ಲಿರೋರ್ಗೆ ಆಲ್ಮೋಸ್ಟ್ ವಿಳಾಸಿ ಗೊತ್ತೇ ಇರುತ್ತೆ, ಬಿಕಾಸ್ ಇಟ್ಸ್ ಟೂ ಫೇಮಸ್. ಸೊ ಆ್ಯಂಬಿಯನ್ಸು ಆ್ಯಂಡ್ ಆ್ಯಂಬಿಯನ್ಸ್ ಮಾತ್ರ ತುಂಬ ಚೆನ್ನಾಗಿದೆ ವಿಳಾಸಿದಲ್ಲಿ. ಫುಡ್ಡು ಕೂಡ ಚೆನ್ನಾಗಿದೆ. ಒಂದು ಡಿಸಡ್ವಾಂಟೇಜು ಅಥವಾ ಒಂದು ಬ್ಯಾಡ್ ಫೀಡ್ಬ್ಯಾಕ್ ನಾನು ಏನು ಕೊಡಬೇಕು ಅಂತ ಅಂದರೆ, ವಿಳಾಸಿದಲ್ಲಿ ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ. ಅಂದರೆ ಇವಾಗ ನಾನು ಆಲ್ಮೋಸ್ಟ್ ಆಂಧ್ರ ಸ್ಟೈಲ್ ಫುಡ್ನ ಜಾಸ್ತಿ ಇಷ್ಟಪಡ್ತೀನಿ, ಬಿಕಾಸ್ ನಮ್ಮಮ್ಮ ಆಂಧ್ರದವರು. ಸೊ ನೀವು ಯಾರಾದರೂ ವಿಳಾಸಿಗೆ ಹೋಗಿದ್ದೀರಾ ಅಂತಂದರೆ ಆರ್ಡರ್ ಮಾಡಿದಾಗ ಎಕ್ಸ್ಟ್ರಾ ಸ್ಪೈಸಿನೆಸ್ ಇರಲಿ ಅಂತ ಮೊದಲೇ ಹೇಳಿ. ಇಲ್ಲ ಅಂತಂದರೆ ಅದು ನಿಮಗೆ ಸ್ಪೈಸಿ ಅಂತ ಅನ್ಸೋದೇ ಇಲ್ಲ, ಒಂಥರ ಸ್ವೀಟ್ ಥರ ಅನಿಸುತ್ತೆ. ನಮಗೆ ಗೊತ್ತಿರಲಿಲ್ಲ, ನಾವು ಅದೇ ಥರನೇ ಆರ್ಡ್ರ್ ಮಾಡಿಬಿಟ್ಟಿದ್ವಿ. ಆಮೇಲೆ ಅವರು ಹೇಳಿದ್ರು, ಮೇಡಮ್ ನೀವು ಎಕ್ಸ್ಟ್ರಾ ಸ್ಪೈಸಿನೆಸ್ ಬೇಕು ಅಂತಂದರೆ ನಾವು ಮಾಡಿಕೊಡ್ತೀವಿ ಅಂತ. ನಾವು ಫಸ್ಟ್ ಸ್ಟಾರ್ಟರ್ಡ್ಗೆ ಅಂತ ಫ್ರೆಂಚ್ ಫ್ರೈಸ್ನ ಆರ್ಡ್ರ್ ಮಾಡಿದ್ವಿ. ಫ್ರೆಂಚ್ ಫ್ರೈಸಲ್ಲಿ ಅವರು ಟೇಬಲ್ ಮೇಲೇ ಒಂದು ಕಪ್ಸ್ ಇಟ್ಟಿರ್ತಾರೆ, ಅದರಲ್ಲಿ ಗ್ರೀನ್ ಚಟ್ನಿ ಇರುತ್ತೆ ಅಥವಾ ಗ್ರೀನ್ ಸಾಸ್ ಇರುತ್ತೆ. ಅದನ್ನು ಟೇಸ್ಟ್ ಮಾಡಿ ಸಕ್ಕತ್ತಾಗಿರುತ್ತೆ ಆ ಸಾಸು. ರೆಡ್ ಸಾಸಿಗಿಂತ ಗ್ರೀನ್ ಸಾಸಲ್ಲಿ ತುಂಬಾ ಚೆನ್ನಾಗಿತ್ತು ಟೇಸ್ಟು. ನಾವೇನು ಆರ್ಡ್ರ್ ಮಾಡಿದ್ವಿ ಅಂದರೆ ಕುಲ್ಚಾ ಮತ್ತು ಪನ್ನೀರ್ ಕಡಾಯಿ ಪನ್ನೀರ್ನ ಆರ್ಡ್ರ್ ಮಾಡಿದ್ವಿ. ಟೇಸ್ಟ್ ಚೆನ್ನಾಗಿತ್ತು, ಅದೇ ಹೇಳಿದ್ದೆ ಅಲ್ವಾ, ಸ್ವೀಟ್ ಆಗಿತ್ತು, ಬಟ್ ಟೇಸ್ಟ್ ಚೆನ್ನಾಗಿತ್ತು. ಎಲ್ಲದಕ್ಕಿಂತ ಹೈಲೈಟ್ ಅಂತ ಅಂದರೆ ಮೊಸರನ್ನ ಮಾತ್ರ ಸೂಪರಾಗಿತ್ತು ಗೈಸ್. ಸೊ ಇಷ್ಟು ಇವತ್ತಿನ ಬ್ಲಾಗ್ ಆಗಿತ್ತು. ನಿಮಗೆ ಯಾರಿಗಾದರೂ ಈ ಬ್ಲಾಗ್ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಝೂಡಿಯೋಗೆ ಹೋಗಿ ನಿಮಗೆ ಯಾವ ಕಲೆಕ್ಷನ್ ಇಷ್ಟ ಆಯಿತು ಅಂತಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.